ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಹೇಳ್ತಿರೋ ವಿಷಯ ಏನಂದರೆ ವೋಟರ್ ಐ ಡಿ ಅಥವಾ ಎಪಿಕ್ ಕಾರ್ಡು. ಇವಾಗ ನಾವು ಯಾವುದೇ ಥರದ ಸಂಘ ಸಂಸ್ಥೆಗಳಿಗೆ ಏನಾದರೂ ಹೋಗಿದರೆ ಅಲ್ಲಿ ಕೇಳೋದು ಹಳೆ ವೋಟರ್ ಐ ಡಿ ಇದ್ರೂ ಎಪಿಕ್ ಕಾರ್ಡ್ ಇದೆಯಾ ಅಂತ ಕೇಳ್ತಾರೆ. ಅದನ್ನು ಯಾವ ಥರ ಆನ್ಲೈನಲ್ಲಿ ನಮ್ಮ ಮೊಬೈಲ್ನಲ್ಲೇ ನಾವು ಡೌನ್ಲೋಡ್ ಮಾಡ್ಕೊಳ್ಳೋದು, ಮತ್ತು ಕರೆಕ್ಷನ್ಸ್ ಏನಾದ್ರು ಇದ್ದರೆ, ತಿದ್ದುಪಡಿ ಏನಾರು ಇದ್ದರೆ, ಈಗ ನೇಮ್ಸು ಚೇಂಜಸ್ ಆಗಿರುತ್ತೆ, ಮತ್ತು ಒತ್ತು ದೀರ್ಘ ಮಿಸ್ಟೇಕ್ ಆಗಿರುತ್ತೆ, ಮತ್ತು ರಿಲೇಷನ್ದು ನೇಮ್ಗಳು ಮಿಸ್ಟೇಕ್ ಆಗಿರುತ್ತೆ, ಮತ್ತು ಡೇಟ್ ಆಫ್ ಬರ್ತು ನಮ್ಮದು, ಮತ್ತು ಫೋಟೋ, ಈ ಥರ ಯಾವುದೇ ಥರದ ತಿದ್ದುಪಡಿ ಇದ್ರೂ ನಾವು ಮನೆಯಲ್ಲೇ ಕೂತ್ಕೊಂಡು ಆನ್ಲೈನಲ್ಲಿ ಯಾವ ಥರ ಮಾಡೋದು ನಾನು ಹೇಳ್ತೀನಿ. ಮತ್ತು ವೋಟರ್ ಐ ಡಿ ಯಾವುದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ, ಪಾಸ್ಪೋರ್ಟ್ ಟೈಮಲ್ಲೆಲ್ಲ ತುಂಬ ಬೇಕಾಗುತ್ತೆ. ಅದಕ್ಕೆ ನಮ್ಮ ಡಾಕ್ಯುಮೆಂಟ್ಸ್ಗಳು ಹೇಗಿರಬೇಕು ಅಂದರೆ ಎಲ್ಲದೂ ಒಂದೇ ಥರ ಇರಬೇಕು. ಎಲ್ಲ ನೇಮ್ಸ್ಗಳಾಗಲಿ, ಆಧಾರ್ ಕಾರ್ಡು, ವೋಟರ್ ಐ ಡಿ, ನಮ್ಮದು ಈಗ 10th ಮಾರ್ಕ್ಸ್ ಕಾರ್ಡು, ಇದೆಲ್ಲ ಒಂದೇ ಥರ ಇರಬೇಕು. ಆ ಥರ ನಾವು ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ ಇಟ್ಕೋಬೇಕು. ಹಾಗಾಗಿ ಯಾವ ಥರ ಕರೆಕ್ಷನ್ಸ್ನ ಮಾಡ್ಕೋಬೋದು ಅನ್ನೋದನ್ನು ಇವಾಗ ನೋಡೋಣ. ಫಸ್ಟು ಗೂಗಲ್ಗೆ ಹೋಗ್ಬಿಟ್ಟು ಎಪಿಕ್ ಅಂತ ಸರ್ಚ್ ಮಾಡಿ. EPIC ಸರ್ಚ್ ಮಾಡಿದ್ರೆ ಫಸ್ಟ್ ಆಪ್ಷನ್ ಬರುತ್ತೆ ನೋಡಿ, ವೋಟರ್ಸ್ ಸರ್ವಿಸ್ ಪೋರ್ಟಲ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಅಧಿಕೃತವಾದ ಒಂದು ಪೇಜ್ ಓಪನ್ ಆಗುತ್ತೆ. ಯಾವುದು ವೋಟರ್ಸ್ ಸರ್ವಿಸ್ ಪೋರ್ಟಲ್ ಓಪನ್ ಆಗುತ್ತೆ. ಲಾಗಿನ್ ಕ್ರಿಯೇಟ್ ಇದ್ದವರು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ. ಬಟ್ ಇವಾಗ ನಾನು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತೀನಿ ನೋಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಇದ್ದವರು ಫೋನ್ ನಂಬರ್ ಎಂಟ್ರಿ ಮಾಡಿ, ಕ್ಯಾಪ್ಚಾ ಎಂಟ್ರಿ ಮಾಡಿ, ಸೆಂಡ್ OTP ಕೊಟ್ಟು ಲಾಗಿನ್ ಆಗ್ಬೋದು, ಕ್ರಿಯೇಟ್ ಆಗಿದ್ದಂಥವ್ರು. ಕ್ರಿಯೇಟ್ ಇಲ್ಲ ಅಂದ್ರೆ ಸೈನ್ ಅಪ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಫಸ್ಟು ನಾವು ಒಂದು ಫೋನ್ ನಂಬರ್ ಎಂಟ್ರಿ ಮಾಡಬೇಕಾಗುತ್ತೆ. ಯಾರ್ದು ಕರೆಕ್ಷನ್ ಮಾಡ್ತೀವಿ, ಡೌನ್ಲೋಡ್ ಬೇಕು ವೋಟರ್ ಐ ಡಿ, ಅವ್ರದ್ದು ಫೋನ್ ನಂಬರ್ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿಬಿಟ್ಟು ಇಮೇಲ್ ಅಡ್ರೆಸ್ ಏನು ಮ್ಯಾಂಡೇಟ್ರಿ ಇಲ್ಲ, ಅದು ಬೇಡ, ಅದು ಬಿಡಿ. ಮತ್ತು ಕ್ಯಾಪ್ಚಾ ಇದೆಯಲ್ಲ ಅದು ಎಂಟ್ರಿ ಮಾಡಿ. ಕ್ಯಾಪ್ಚಾ ಎಂಟ್ರಿ ಮಾಡಿಬಿಟ್ಟು ಕಂಟಿನ್ಯೂ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅವ್ರ ಡೀಟೇಲ್ಸ್ ಹಾಕಬೇಕು. ಫಸ್ಟ್ ನೇಮ್ ಏನಿದೆ ಅದನ್ನು ಎಂಟ್ರಿ ಮಾಡಿ. ಲಾಸ್ಟ್ ನೇಮ್ ಇದ್ದವ್ರು ಎಂಟ್ರಿ ಮಾಡಿ, ಇಲ್ಲ ಅಂದರೆ ಬಿಡಿ, ತೊಂದರೆ ಇಲ್ಲ. ಏನಿದೆ ನಿಮ್ಮದು ಫಸ್ಟ್ ನೇಮ್ ಅದನ್ನು ಎಂಟ್ರಿ ಮಾಡಿ. ಎಂಟ್ರಿ ಮಾಡಿ ಸೆಂಡ್ ರಿಕ್ವೆಸ್ಟ್ OTP ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಏನು ಅಂದರೆ ಆವಾಗಲೇ ಒಂದು ಫೋನ್ ನಂಬರ್ ಕೊಟ್ಟಿದ್ವಲ್ಲ, ಆ ಫೋನ್ ನಂಬರ್ಗೆ OTP ಹೋಗುತ್ತೆ. OTPನ ಎಂಟ್ರಿ ಮಾಡಿ ವೆರಿಫೈ ಕೊಟ್ಟರೆ ಸಕ್ಸಸ್ಫುಲಿ ಕ್ರಿಯೇಟೆಡ್ ಅಂತ ಬರುತ್ತೆ. ಇವಾಗ ನಾವು ಮತ್ತೆ ಲಾಗಿನ್ ಪೇಜಿಗೆ ಬಂದುಬಿಟ್ಟು ಲಾಗಿನ್ ಹೋಗ್ಬಿಟ್ಟು ಅದೇ ಫೋನ್ ನಂಬರ್ ಎಂಟ್ರಿ ಮಾಡಿಬಿಟ್ಟು ಕ್ಯಾಪ್ಚಾ ಏನಿದೆ ಅದು ಎಂಟ್ರಿ ಮಾಡಿ ರಿಕ್ವೆಸ್ಟ್ OTP ಮೇಲೆ ಕ್ಲಿಕ್ ಮಾಡಿ. ಇವಾಗ ಈ ಫೋನ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಎಂಟ್ರಿ ಮಾಡಿ. ಇಲ್ಲಿ ಎಂಟ್ರಿ ಮಾಡಿಬಿಟ್ಟು ವೆರಿಫೈ ಆ್ಯಂಡ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ಪೋರ್ಟಲ್ ಓಪನ್ ಆಗುತ್ತೆ. ನಾವು ಲಾಗಿನ್ ಆಗ್ತೀವಿ. ಒಂದು ಸೈನ್ ಅಪ್ ಮಾಡಿ ಲಾಗಿನ್ ಮಾಡಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಾವು ಡೌನ್ಲೋಡ್ ಮಾಡಿದೆ ಯಾವ ಥರ ಕಾರ್ಡ್ನ ಅಂದರೆ ಈ ಎಪಿಕ್ ಡೌನ್ಲೋಡ್ ಅಂತಿದೆಯಲ್ಲ, ಇಲ್ಲಿ ಆಪ್ಷನ್ಸ್ ಇರುತ್ತೆ ತುಂಬ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮದು ವೋಟರ್ ಐ ಡಿ ನಂಬರ್ ಇರುತ್ತಲ್ಲ, ಎಪಿಕ್ ನಂಬರು, ವೋಟರ್ ಐ ಡಿ ನಂಬರ್ ಇರುತ್ತಲ್ಲ, EX ಅಂತೆಲ್ಲ, ಅದನ್ನು ಟೈಪ್ ಮಾಡಿ. ಅದನ್ನು ಎಂಟ್ರಿ ಮಾಡಿಬಿಟ್ಟು ಮತ್ತು ಸೆಲೆಕ್ಟ್ ಸ್ಟೇಟ್ ಇದೆಯಲ್ಲ ಕೆಳಗಡೆ, ಅದು ಯಾವುದು ನಿಮ್ಮದು ಸ್ಟೇಟು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಸರ್ಚ್ ಕೊಡಿ. ನೋಡಿ ಇಲ್ಲಿ ನೋಡ್ಕೊಳ್ಳಿ ನಿಮ್ಮದೇ ಬಂದಿದೆಯಾ ಅಂತ, ಕರೆಕ್ಟ್ ಇದೆಯಾ ನಿಮ್ಮದು ಡೀಟೇಲ್ಸು, ನಿಮ್ಮ ನೇಮು ಮತ್ತು ರಿಲೇಟಿವ್ ನೇಮೆಲ್ಲ ನೋಡ್ಕೊಳ್ಳಿ. ಮತ್ತು ಕೆಳಗಡೆ ಬನ್ನಿ ಹಂಗೆ, ಅಲ್ಲೇ ದಿಸ್ ಫೆಸಿಲಿಟಿ ಟು ಅಪ್ಡೇಟ್ ಯುವರ್ ಮೊಬೈಲ್ ನಂಬರ್ ಇಸ್ ಅವೈಲಬಲ್ ಇನ್ ಫಾರ್ಮ್ 8 ಅಂತ ಇರುತ್ತೆ. ನಿಮ್ಮದು ಆಲ್ರೆಡಿ ಏನಾರ ಲಿಂಕ್ ಆಗಿದ್ದರೆ ಮೊಬೈಲ್ ನಂಬರು, ಸೆಂಡ್ OTP ಕೊಟ್ಟು OTP ಎಂಟ್ರಿ ಮಾಡಿ ವೆರಿಫೈ ಕೊಟ್ಟು ಡೌನ್ಲೋಡ್ ಮಾಡ್ಕೋಬೋದು. ನಿಮ್ಮದು ನಂಬರು ಸೇವ್ ಆಗಿಲ್ಲ ಪೋರ್ಟಲಲ್ಲಿ ಅಂದರೆ ಏನು ಮಾಡ್ಬೋದು, ಫಾರ್ಮ್ 8ಗೆ ಹೋಗ್ಬೇಕಾಗತ್ತೆ. ಅಲ್ಲಿದೆಯಲ್ಲ ಸೈಡ್ ಫಾರ್ಮ್ 8 ಇರುತ್ತೆ. ಆ ಫಾರ್ಮ್ 8ಗೆ ಹೋಗ್ಬಿಟ್ಟು ಅಲ್ಲಿ ನಾವು ಕರೆಕ್ಷನ್ಸ್ ಮಾಡ್ಕೋಬೋದು. ಈಗ ನೇಮ್ ಸರಿ ಇಲ್ಲ ಅಂದರೆ, ಮತ್ತು ರಿಲೇಟಿವ್ ನೇಮ್ ಸರಿ ಇಲ್ಲ ಅಂದರೆ, ನಿಮ್ಮ ಡೇಟ್ ಆಫ್ ಬರ್ತು ಯಾವುದೇ ಥರ ಚೇಂಜಸ್ ಇದ್ದರೂ ಇಲ್ಲಿ ಹೋಗ್ಬೋದು. ನೋಡಿ ಇಲ್ಲಿ ಫಾರ್ಮ್ಸ್ ಅಂತಿದ್ದಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೈಡಲ್ಲಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮಗೆ ಫಾರ್ಮ್ 6, ಫಾರ್ಮ್ 6A, 7, 8 ಅಂತ ಓಪನ್ ಆಗುತ್ತೆ. 8 ಇದೆಯಲ್ಲ ಫಾರ್ಮು, ಅದ್ರ ಮೇಲೆ ಕ್ಲಿಕ್ ಮಾಡಿ. ಫಾರ್ಮ್ 8 ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಅದರ್ ಸೆಲೆಕ್ಟ್ ಎಲೆಕ್ಟರ್ ಅಂತಿದ್ದಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ದು ಎಪಿಕ್ ನಂಬರ್ ಹಾಕ್ಬಿಟ್ಟು ಓಕೆ ಕೊಡಿ. ಓಕೆ ಕೊಟ್ಟರೆ ನೋಡಿ ಇಲ್ಲಿ ಈ ಥರ ಓಪನ್ ಆಗುತ್ತೆ ನಿಮ್ಮದು ಡೀಟೇಲ್ಸ್ ಎಲ್ಲವ. ಆಮೇಲೆ ಕೆಳಗಡೆ ಓಕೆ ಅಂತ ಇದೆಯಲ್ಲ ನಿಮ್ಮ ನೇಮ್ ಎಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇವಾಗ ನೋಡಿ ಆಪ್ಷನ್ಸ್ ಓಪನ್ ಆಗುತ್ತೆ. ಶಿಫ್ಟಿಂಗ್ ಆಫ್ ರೆಸಿಡೆನ್ಸ್, ಕರೆಕ್ಷನ್ ಆಫ್ ಎಂಟ್ರೀಸ್ ಇನ್ ಎಕ್ಸಿಸ್ಟಿಂಗ್ ಎಲೆಕ್ಟ್ರಲ್ ಪೋಲ, ಈ ಥರ ಆಪ್ಷನ್ಸ್ ಓಪನ್ ಆಗುತ್ತೆ. ನಾವು ಮಾಡ್ತಿರೋದು ಕರೆಕ್ಷನ್ಸ್, ಹಂಗಾಗಿ ಎರಡನೇ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಓಕೆ ಸೆಲೆಕ್ಟ್ ಮಾಡಿ. ಓಕೆ ಕೊಟ್ಟರೆ ನೋಡಿ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಸ್ಟೇಟು ಮತ್ತು ಡಿಸ್ಟಿಕ್ಕು, ಯಾವ ಅಸೆಂಬ್ಲಿ ಇದೆಲ್ಲ ತೋರಿಸುತ್ತೆ. ಆಮೇಲೆ ನೆಕ್ಸ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಡೀಟೇಲ್ಸ್ ತೋರಿಸುತ್ತೆ. ಏನು ಈಗ ಆಲ್ರೆಡಿ ಇದೆಯಲ್ಲ ವೋಟರ್ ಐ ಡಿಲಿ, ಅದನ್ನು ಡೀಟೇಲ್ಸ್ ತೋರಿಸುತ್ತೆ ಏನಿದೆ ಅಂತ ನೋಡಿ. ಅದು ಹೆಸರೆಲ್ಲ ತೋರಿಸುತ್ತೆ, ಎಪಿಕ್ ನಂಬರ್ ತೋರಿಸುತ್ತೆ. ನೆಕ್ಸ್ಟ್ ಕೊಟ್ಟರೆ ಇಲ್ಲಿ ನಮ್ಮದು ಐ ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ಯಾವುದಕ್ಕೆ ಸಬ್ಮಿಟ್ ಮಾಡಿದೆ ಕರೆಕ್ಷನ್ಗೆ ಎಲ್ಲ ಎಂಟ್ರಿ ಮಾಡಿದ್ವಲ್ಲ ಸ್ಟಾರ್ಟಿಂಗು, ಅದು ತೋರಿಸುತ್ತೆ. ಮತ್ತು ಇಲ್ಲಿ ಕೆಳಗಡೆ ಅಪ್ಲಿಕೇಶನ್ ಫಾರ್ ಕರೆಕ್ಷನ್ಸ್ ಆಫ್ ಎಂಟ್ರೀಸ್ ಇನ್ ಎಕ್ಸಿಸ್ಟಿಂಗ್ ಎಲೆಕ್ಟ್ರಲ್ ಪೋಲ್, ಯಾವುದನ್ನು ಕರೆಕ್ಷನ್ ಮಾಡಬೇಕು, ನೇಮ್ ಕರೆಕ್ಷನ್ ಮಾಡಬೇಕಾ, ಜೆಂಡರ್, ನಾನು ನೇಮು ಮತ್ತು ರಿಲೇಟಿವ್ ನೇಮ್ನ ಕರೆಕ್ಷನ್ ಮಾಡಬೇಕು, ಅದನ್ನು ತೋರಿಸ್ತೀನಿ ನಿಮಗೆ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಂಡು ಅದು ಆಪ್ಷನ್ಸ್ ತೋರಿಸುತ್ತೆ, ಅದನ್ನು ಎಂಟ್ರಿ ಮಾಡ್ತಾ ಹೋಗಬೇಕಾಗತ್ತೆ. ನೋಡಿ ಇಲ್ಲಿ ಇನ್ನೊಂದು ವಿಷಯ ಏನಂದರೆ
ನಮಗೆ ಏನೂ ಚೇಂಜಸ್ ಬೇಡ. ನಮ್ಮದು ವೋಟರ್ ಐ ಡಿ ಏನಿದೆ ಕರೆಕ್ಟಾಗಿದೆ. ಬಟ್ ನಮಗೆ ಡೌನ್ಲೋಡ್ ಮಾಡ್ಕೋಬೇಕು. ಎಪಿಕ್ ಕಾರ್ಡ್ ಬೇಕು ಅಂದರೆ ನಾವು ಎಪಿಕ್ ಕಾರ್ಡ್ ಅಂತ ಸ್ಟಾರ್ಟಿಂಗ್ ತೋರಿಸಿದ್ನಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಫೋನ್ ನಂಬರ್ ಲಿಂಕ್ ಆಗಿರೋಕ್ಕಿಲ್ಲ, ಕೆಲವೊಂದು ಲಿಂಕ್ ಆಗಿರಲ್ಲ. ಅದನ್ನು ಯಾವ ಥರ ಲಿಂಕ್ ಮಾಡೋದು ಅಂದರೆ ಇದೇ ಥರ ಫಾರ್ಮ್ 80 ಬಂದಿದ್ವಲ್ಲ, ಇದೇ ಥರ ಬಂದುಬಿಟ್ಟು ಇಲ್ಲಿ ಬರೀ ಫೋನ್ ನಂಬರ್ ಅಂತೆ, ಮೊಬೈಲ್ ನಂಬರ್ ಅಂತ ಏನು ಕಾಣ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕೆಳಗಡೆ ನೆಕ್ಸ್ಟ್ ಅಂತ ಬಂದುಬಿಟ್ಟು ಸಬ್ಮಿಟ್ ಕೊಟ್ಟರೆ ಅದು ಲಿಂಕ್ ಆಗುತ್ತೆ. ಮತ್ತು ನಾವು ವೋಟರ್ ಎಪಿಕ್ ಡೌನ್ಲೋಡ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಾವು ಒಂದು OTP ಕೇಳುತ್ತೆ. ಈ ನಂಬರ್ ಲಿಂಕ್ ಆಗಿರುತ್ತೆ, ಇಮಿಡಿಯೇಟಾಗಿ ಲಿಂಕ್ ಆಗಿರುತ್ತೆ. ಅದನ್ನು OTP ಎಂಟ್ರಿ ಮಾಡಿ ನಾವು ಡೌನ್ಲೋಡ್ ಮಾಡ್ಕೋಬೋದು. ಇದು ಕರೆಕ್ಷನ್ಸು ಇವೆಲ್ಲ ಏನಿದೆ ಇದು ಅಪ್ರೂವಲ್ ಆಗಬೇಕು. ಅಪ್ರೂವಲ್ ಆದಮೇಲೆ ನಾವು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ. ಬಟ್ ಎಪಿಕ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಏನೂ ಚೇಂಜಸ್ ಇಲ್ಲದೆ ಡೌನ್ಲೋಡ್ ಮಾಡ್ಕೊಳ್ಳೋದು ಈಸಿ. ಆವಾಗಲೇ ಚೇಂಜಸ್ ಆಗುತ್ತೆ, ಫೋನ್ ನಂಬರ್ ಮಾಡ್ಕೋಬೋದು. ಇವಾಗ ನಾವು ನೇಮು ಮತ್ತು ರಿಲೇಟಿವ್ ನೇಮ್ನ ಯಾವ ಥರ ಚೇಂಜ್ ಮಾಡೋದು ಅಂತ ನೋಡೋಣ. ಈಗ ಫಸ್ಟು ನೇಮು ತೋರಿಸುತ್ತೆ, ದಿ ಕರೆಕ್ಟ್ ಪಾರ್ಟಿಸಿಪೇಟ್ ಇನ್ ಇಯರ್ಲಿ ಆಫ್ ದಿ ಕರೆಕ್ಟೆಡ್ ಹ್ಯಾಸ್ ಅಂಡರ್ ಅಂತ ಬರುತ್ತೆ. ಫಸ್ಟ್ ನೇಮ್ ಎಂಟ್ರಿ ಮಾಡಿ, ನಿಮ್ದು ಏನಿದೆ ನೇಮ್ ಎಂಟ್ರಿ ಮಾಡಿ. ಇನಿಷಿಯಲ್ ಇದ್ದರೆ ಇದರಲ್ಲೇ ಹಾಕಿ, ಫಸ್ಟ್ ನೇಮೆಲ್ಲ ತೊಂದರೆ ಇಲ್ಲ. ಮತ್ತು ಸರ್ ನೇಮ್ ಇದ್ದರೆ ಹಾಕಿ. ಅದು ಆದಾಗ ಯು ಹ್ಯಾವ್ ಫಿಲ್ಡ್ ಇನ್ ಫಾರ್ಮ್ಸ್ ಆ್ಯಂಡ್ ಸೇಮ್ ಇಸ್ ಗೋಯಿಂಗ್ ಟು ಬಿ ಪ್ರಿಂಟ್ ಆನ್ ಎಪಿಕ್ ಅಂತ ಬರುತ್ತೆ. ಡು ಯು ವಾಂಟ್ ಟು ಪ್ರೊಸೀಡ್ ಅಂತ ಕೇಳಿದ್ರೆ ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟರೆ ನೋಡಿ ಕನ್ನಡದಲ್ಲೂ ಅದೇ ಬರುತ್ತೆ. ಕನ್ನಡದಲ್ಲಿ ನಿಮ್ಮ ಒತ್ತು ದೀರ್ಘ ಏನಾದ್ರು ಚೇಂಜಸ್ ಆಗಬೇಕಾಗಿದ್ರೆ ಪಕ್ಕದಲ್ಲಿ ಕೀಬೋರ್ಡ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಒತ್ತು ದೀರ್ಘ ಇಲ್ಲಿ ಚೇಂಜ್ ಮಾಡ್ಕೋಬೋದು. ಒತ್ತು ದೀರ್ಘ ಯಾವುದೇ ಥರದ ಚೇಂಜಸ್ ಇದ್ದರೂ ಇಲ್ಲಿ ಮಾಡ್ಕೊಂಡು ನೀವು ಮಾಡ್ಬೋದು. ಮಾಡಿದ್ರೆ ಕರೆಕ್ಟ್ ಆಗುತ್ತೆ. ಮತ್ತು ರಿಲೇಟಿವ್ ನೇಮ್ನು ಅಷ್ಟೇ ಸೇಮ್ ಅದೇ ಥರ ರಿಲೇಟಿವ್ ನೇಮ್ ಎಂಟ್ರಿ ಮಾಡಿ ಕನ್ನಡದಲ್ಲಿ ಓಪನ್ ಆಗುತ್ತೆ. ಮಿಸ್ಟೇಕ್ ಇದ್ದರೆ ನೀವು ಅಲ್ಲಿ ಕೀಬೋರ್ಡ್ ಇದೆಯಲ್ಲ ಸೈಡಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಸರಿ ಮಾಡ್ಕೋಬೋದು. ಇದಕ್ಕೆ ಪ್ರೂಫ್ ಆಫ್ ಡಾಕ್ಯುಮೆಂಟ್ಸ್ ಬೇಕಲ್ಲ, ಟೈಪ್ ಆಫ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಫಾರ್ ನೇಮು ಮತ್ತು ಟೈಪ್ ಆಫ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ರಿಲೇಷನ್ ನೇಮು. ಇದಕ್ಕೆ ಯಾವುದು ತುಂಬ ಡಾಕ್ಯುಮೆಂಟ್ಸ್ ಇದೆ. ಆಧಾರ್ ಕಾರ್ಡ್ ಇರುತ್ತೆ, ಮತ್ತು ಇಂಡಿಯನ್ ಪಾಸ್ಪೋರ್ಟು, ತುಂಬ ಆಪ್ಷನ್ಸ್ಗಳು ಬರುತ್ತೆ. ನಿಮ್ದು ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಮಗೆ ಈಸಿಯಾಗಿರೋ ಅಂಥದ್ದು ಅಂದರೆ ಆಧಾರ್ ಕಾರ್ಡು. ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಅದನ್ನು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕ್ಲಿಕ್ ಮಾಡಿದ್ರೆ ಇದು ಇಲ್ಲಿಗೆ ಆಲ್ಮೋಸ್ಟ್ ಒಂದು ಮುಕ್ಕಾಲು ಭಾಗ ಮುಗ್ದಂಗೆ ಆಗುತ್ತೆ. ಇಲ್ಲಿ ಡಿಕ್ಲರೇಷನು ಪ್ಲೇಸ್ ಕೇಳುತ್ತೆ. ಡೇಟ್ ಅವತ್ತಿನ ಡೇಟ್ ತೊಗೊಂಡಿರುತ್ತೆ. ಪ್ಲೇಸ್ ಎಂಟ್ರಿ ಮಾಡಿ ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿ ಕ್ಯಾಪ್ಚಾ ಎಂಟ್ರಿ ಮಾಡಿ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ. ಅದರಲ್ಲಿ ನೀವು ಎಂಟ್ರಿ ಮಾಡಿರೋ ಡೀಟೇಲ್ಸ್ ಎಲ್ಲ ಶೋ ಆಗುತ್ತೆ. ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿದೆಯಾ ಅಂತ. ಕರೆಕ್ಟಾಗಿದೆ ಅಂದರೆ ಸಬ್ಮಿಟ್ ಕೊಡಿ, ಇಲ್ಲ ಅಂದರೆ ಮತ್ತೆ ಎಡಿಟ್ ಅಂತ ಆಪ್ಷನ್ ಅಂತ ಅದನ್ನು ಕೊಟ್ಟು ನೀವು ಕರೆಕ್ಟ್ ಮಾಡಿ ಮತ್ತೆ ಸಬ್ಮಿಟ್ ಕೊಡ್ಬೋದು. ನೋಡಿ ಈ ಥರ ಪೇಜ್ ಓಪನ್ ಆಗಿದೆ. ಎಂಟ್ರಿ ಮಾಡೋದೆಲ್ಲ ನೋಡಿ ಲಾಸ್ಟಲ್ಲಿ ಸಬ್ಮಿಟ್ ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ಶ್ಯೂರ್ ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ. ಓಕೆ ಅಂತ ಕೊಟ್ಟರೆ ನೋಡಿ ಇದು ಸಬ್ಮಿಟ್ ಆಗುತ್ತೆ, ಫುಲ್ ಕಂಪ್ಲೀಟ್ ಆಗುತ್ತೆ. ಡೌನ್ಲೋಡ್ ಅಕ್ಲಾನ್ಮೆಂಟ್ ಇದೆ, ಡೌನ್ಲೋಡ್ ಮಾಡಿ ಇಟ್ಕೋಬೋದು. ಅಕ್ಲಾನ್ಮೆಂಟ್ ಬೇಕಾದ್ರೆ ನಿಮಗೆ ನಾನು ಹೇಳಿರೋ ವಿಷಯ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದ್ರು ಗೊತ್ತಾಗಲ್ಲ ಅಂದ್ರೆ ಕಾಮೆಂಟ್ ಮಾಡಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.